ನಮಸ್ತೆ, ನಾನು ಡಾಕ್ಟರ್ ಮಾನಸ ಕೆ ಎ, ಕನ್ಸಲ್ಟೆಂಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗರ್ಭಗುಡಿ IVF ಸೆಂಟರ್, ದಾವಣಗೆರೆ. ಭಾರತದಲ್ಲಿ ಇನ್ಫರ್ಟಿಲಿಟಿ ಕೇಸಸ್ ಹೆಚ್ಚಾಗ್ತಿದೆ. ಹಾಗಾದರೆ ಕಾರಣಗಳೇನೇನು? ಮೊದಲನೇ ಕಾರಣ ಡಿಲೇಡ್ ಮ್ಯಾರೇಜಸ್, ಅಂದರೆ 30-35ರ ನಂತರ ಮದುವೆ ಆಗ್ತಾ ಇರೋದು. ಎರಡನೇ ಕಾರಣ ಬಂದು ಡಿಲೇಡ್ ಚೈಲ್ಡ್ ಬರ್ತ್ ಅಂತ ಹೇಳ್ತೀವಿ. ಅಂದರೆ ಮದುವೆ ಆದ ದಂಪತಿಗಳು ಮಕ್ಕಳು ಮಾಡ್ಕೊಳ್ಳೋದನ್ನ ಲೇಟ್ ಮಾಡ್ತಾ ಇರೋದ್ರಿಂದ. ಇನ್ನೊಂದು ದ ಥರ್ಡ್ ಕಾಸ್ ಬಂದು ನಮಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದರೆ ಜೀವನ ಶೈಲಿಯಲ್ಲಿ ನಾವು ವ್ಯಾಯಾಮನ ಕಮ್ಮಿ ಮಾಡ್ತಾ ಇದ್ದೀವಿ, ವಾಕಿಂಗ್ನ ಕಮ್ಮಿ ಮಾಡ್ತಾ ಇದ್ದೀವಿ. ನಾಲ್ಕನೇ ಕಾರಣ ಬಂದು ನಮಗೆ ಕೆಲಸದ ಒತ್ತಡ, ಹೆಚ್ಚಿನ ಸ್ಟ್ರೆಸ್ ಅಂತ ಹೇಳ್ತೀವಿ. ಕೆಲಸದಲ್ಲಿ ಟಾರ್ಗೆಟ್ ರೀಚ್ ಮಾಡೋಕ್ಕಿರ್ಬೋದು, ಹಾಗೆ ನೈಟ್ ಡ್ಯೂಟೀಸಿಂದ ನಮಗೆ ಕೆಲಸದ ಒತ್ತಡದಿಂದ ಸ್ಟ್ರೆಸ್ ಆಗಿ ಅದು ಕೂಡ ಇನ್ಫರ್ಟಿಲಿಟಿಗೆ ಕಾಸ್ ಆಗ್ತಾ ಇದೆ. ಐದನೇ ಕಾರಣ ಬಂದು ಆಹಾರ ಪದ್ಧತಿ ಅಂತ ಹೇಳ್ತೀವಿ. ಹಳೆ ಕಾಲದಲ್ಲಿ ಮುಂಚೆ ಮನೆಯ ಊಟ ಹಾಗೂ ಹಣ್ಣು ತರಕಾರಿಗಳು ಇರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ ಹಾಗೂ ಮೈದಾ ಮತ್ತು ಶುಗರ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ನಮ್ಮ ಆಹಾರದಲ್ಲಿ. ಆರನೇ ಕಾರಣ ಬಂದು ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್, ಹಾಗೆ ಹೆಚ್ಚಿನ ಕೆಮಿಕಲ್ ಫರ್ಟಿಲೈಸರ್ಸ್, ತರಕಾರಿ ಮತ್ತು ಹಣ್ಣುಗಳಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಅದು ನಮ್ಮ ದೇಹಕ್ಕೆ ಸೇರ್ಕೊಳ್ತಾ ಇದೆ. ಅದ್ರ ಜೊತೆಗೆ ಏಳನೇ ಕಾರಣ ಬಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಂತ ಹೇಳ್ತೀವಿ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಇವೆಲ್ಲ ಇನ್ಫರ್ಟಿಲಿಟಿಗೆ ಕಾಸಸ್ ಆಗ್ತಾ ಇದೆ. ಹಾಗಾದರೆ ನಾವೇನು ಮಾಡಬೇಕು? ಒಂದು, ಜೀವನ ಶೈಲಿಯನ್ನು ಸ್ವಲ್ಪ ಬದಲಾಯಿಸ್ಕೋಬೇಕಾಗುತ್ತೆ. ಹೇಗೆ ಬದಲಾಯಿಸ್ಕೋಬೇಕು ಅಂದರೆ, ವಾರದಲ್ಲಿ ಅಟ್ಲೀಸ್ಟ್ 5 ದಿನಗಳ ಕಾಲ ವಾಕ್ ಮಾಡೋದ್ರಿಂದ, ಅಟ್ಲೀಸ್ಟ್ 30-40 ನಿಮಿಷಗಳ ವಾಕಿಂಗ್, ಇಲ್ಲ ಅಂತ ಹೇಳಿದರೆ 30 ನಿಮಿಷಗಳ ವ್ಯಾಯಾಮ, ಮೆಡಿಟೇಷನ್ ಹೆಚ್ಚು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸ್ಮೋಕಿಂಗ್, ಆಲ್ಕೋಹಾಲ್ಗಳನ್ನು ಕಮ್ಮಿ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಬೇರೆ ಏನು ಮಾಡಬಹುದು ನಮ್ಮಿಂದ ಅಂತ ಹೇಳಿದ್ರೆ, ವರ್ಕ್ ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ ನಾವು. ಇವೆಲ್ಲವೂ ಸರಿಪಡಿಸಬಹುದಾದಂಥ ಕಾರಣಗಳು. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ರಿಪ್ರೊಡಕ್ಟಿವ್ ಕಾಸಸ್ ಅಂತ ಹೇಳ್ತೀವಿ. ಈಗ ಫೀಮೇಲ್ಸಲ್ಲಿ ಪಾಲಿಪ್ ಅಂತ ಹೇಳ್ತೀವಿ, ಎಂಡೋಮೆಟ್ರಿಯಾಸಿಸ್, ಫೈಬ್ರಾಯ್ಡ್ಸ್ ಹಾಗೂ PCO ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಪುರುಷರಲ್ಲಿ ಸೆಮೆನ್ ಕೌಂಟ್ ಕಮ್ಮಿ ಆಗ್ತಾ ಇರೋದ್ರಿಂದ ಮೊಟಿಲಿಟಿ ಕಮ್ಮಿ ಆಗ್ತಾ ಇದೆ, ಮಾರ್ಫಾಲಜಿ, ಇದೆಲ್ಲವೂ ಕೂಡ ರಿಪ್ರೊಡಕ್ಟಿವ್ ಕಾಸಸ್ ಅಂತ ಹೇಳ್ತೀವಿ. ನಮ್ಮ ಈ ಸರಿಪಡಿಸಬಹುದಾದಂಥ ಸಮಸ್ಯೆಗಳು ಹಾಗೂ ಟ್ರೀಟ್ಮೆಂಟಿಂದ ಸರಿಪಡಿಸಬಹುದಾದಂಥ ಸಮಸ್ಯೆಗಳು ಎಲ್ಲವೂ ಸೇರಿಕೊಂಡಾಗ ನಮಗೆ ಇನ್ಫರ್ಟಿಲಿಟಿ ಕೇಸಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.